ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ, ಇವತ್ತು ಏಕಾದಶಿ. ಸೊ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸೋಮವಾರ ಅಂದರೆ ಹಿಂದಿನ ದಿನವೇ ನಾನು ಪ್ರತಿಯೊಂದು ಕೆಲಸನೂ ಮನೆ ಕೆಲಸನ ಮುಗಿಸ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಜಸ್ಟ್ ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಇರಬೇಕು ಕೆಲಸ. ಆ ಥರ ಎಲ್ಲ ಕೆಲಸ ಹಿಂದಿನ ದಿನವೇ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಆ್ಯಂಡ್ ಇತ್ತೀಚೆಗೆ ತುಂಬ ವೆದರ್ ಚೇಂಜ್ ಇರೋದ್ರಿಂದ, ಚಳಿ ಇರೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕೋದು ಅಂದರೆ ತುಂಬ ಕಷ್ಟ. ಅದಕ್ಕೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಈ ಧನುರ್ಮಾಸ ಶುರುವಾದಾಗಲಿಂದ ನೈಟೇ ನಾನು ಬಾಗಿಲು ಕಸ ಎಲ್ಲ ಗುಡಿಸಿ ತೊಳೆದು ರೆಡಿ ಮಾಡಿಬಿಡ್ತೀನಿ. ಆ್ಯಂಡ್ ಕಿಚನನ್ನು ನಾರ್ಮಲಾಗಿ ನಾನು ಮದುವೆ ಆಗಿ ಬಂದಾಗಲಿಂದನೂ ಸಹ ನಾನು ಯಾವುದೇ ಕಾರಣಕ್ಕೂ ಎಂಥದೇ ಸಿಚುವೇಶನ್ ಇರಲಿ, ನನಗೆ ಹುಷಾರಿಲ್ಲ ಅಂದ್ರೂ ಅಥವಾ ನಾನು ಎಲ್ಲರೂ ಹೋಗಿದ್ದು ಲೇಟಾಗಿ ಮನೆಗೆ ಬಂದರೂ ಕೂಡ ನನ್ನ ಪಾತ್ರೆನ ಅಡುಗೆ ಮನೇಲಿ ಮುಸುರೆ ಪಾತ್ರೆ ಆಗಿರ್ಬೋದು ಅಥವಾ ರಾತ್ರಿ ಊಟ ಮಾಡಿದ ಪಾತ್ರೆಗಳು, ಯಾವ ಪಾತ್ರೆಗಳು ನಾನು ಇಟ್ಬಿಟ್ಟು ಮಲ್ಕೊಳ್ಳಲ್ಲ. ಎಲ್ಲನೂ ಎಷ್ಟೇ ಕಷ್ಟ ಆದರೂ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಮಲ್ಕೊಳ್ಳೋ ಅಂಥದ್ದು. ಅದು ನಂಗೆ ರೂಢಿ ಆಗಿಬಿಟ್ಟಿದೆ. ಸೊ ಅದರಿಂದ ಹಿಂದಿನೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಎಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡು ಮಲಗಿದ್ದು. ಬೆಳಗ್ಗೆ ಒಂದು 4:15 ಅಷ್ಟರಲ್ಲಿ ಎದ್ದು ಡೈರೆಕ್ಟ್ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟ್ ನಾನು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಬೆಲ್ಲದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲರಿಗೂ ನಾರ್ಮಲಾಗಿ ಮಾಡೋಕ್ಕೆ ಬರುತ್ತೆ ಬೆಲ್ಲದನ್ನ ಹೇಗೆ ಮಾಡೋದು ಅಂತ. ಅದನ್ನು ತೋರಿಸೋದೇನು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಬಟ್ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಇಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಕುಕ್ಕರಲ್ಲಿ ಒಂದು ಲೋಟದಷ್ಟು ಅಕ್ಕಿನ ವಾಶ್ ಮಾಡಿ ಒಂದು ವಿಸಿಲ್ ಬರ್ಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ದ್ರಾಕ್ಷಿ ಇದೆರಡನ್ನೂ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು, ಅದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಬಿಟ್ಟು, ಅದೇ ತುಪ್ಪಕ್ಕೆ ಸ್ವಲ್ಪ ಬೆಲ್ಲ, ನಮಗೆ ಎಷ್ಟು ಬೇಕು ಅದಷ್ಟು ಬೆಲ್ಲನ ಹಾಕಿ ಒಂದು ಲೋಟ ನೀರನ್ನ ಹಾಕ್ಬಿಟ್ಟು ಅದನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡು, ಅದಾದಮೇಲೆ ಒಂದು ವಿಸಿಲ್ ಆಗಿರುತ್ತಲ್ವ ಆ ಅನ್ನನ ತೆಗೆದು ನಾನು ಆ ಬೆಲ್ಲದ ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು ಕುದಿ ಬಂದಾಗ ಅದು ಸ್ವಲ್ಪ ತಿಕ್ಕಾದಾಗ ಕಾಯಿ ತುರಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕುವಂಥದ್ದು. ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ವೈಕುಂಠ ಏಕಾದಶಿ. ಸೊ ಅದರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಡೈರೆಕ್ಟ್ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದನ್ನ ಮಾಡಿಟ್ಟಿದ್ದೀನಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಆ್ಯಂಡ್ ತಲೆ ನೋವು ತುಂಬಾ ಇರೋದ್ರಿಂದ ನನಗೆ ಮಾರ್ನಿಂಗ್ ಬೇಗ ಸ್ನಾನ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ. ಬಟ್ ಏನು ಮಾಡೋಕ್ಕಾಗಲ್ಲ, ವೈಕುಂಠ ಏಕಾದಶಿ ಇರೋದ್ರಿಂದ. ಸೊ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ರೆಡಿ ಮಾಡ್ಕೊಂಡಿರೋದ್ರಿಂದ ಅಷ್ಟೊಂದು ಏನೂ ಕಷ್ಟ ಆಗೋಲ್ಲ. ಸೊ ಇವಾಗ ಸ್ನಾನ ಮಾಡ್ಕೊಬಂದು ಡೈರೆಕ್ಟಾಗಿ ನಾನು ನೈವೇದ್ಯಕ್ಕಿಟ್ಟೆ. ನೈವೇದ್ಯಕ್ಕೆ ಬೆಲ್ಲದನ್ನ ಮಾಡಿ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗಿದ್ದು ಬರೋಣ ಬನ್ನಿ. ಸೊ ಬೆಲ್ಲದನ್ನ ನಾನು ಯಾವ ಥರ ಮಾಡಿದೆ ಅಂತ ನಾನು ರೆಸಿಪಿಯನ್ನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ಕ್ವಿಕ್ಕಾಗಿ ಹಾಗೆಯೇ ಹೇಳ್ತೀನಿ ಅಷ್ಟೇ. ಅದೆಲ್ಲರಿಗೂ ನಾರ್ಮಲಾಗಿ ಗೊತ್ತಿರುತ್ತೆ. ಸೊ ಹೇಳೋ ಅಂಥ ರೆಸಿಪಿ ಏನಲ್ಲ ಅದು. ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅದಾದಮೇಲೆ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲೇ ನಮ್ಮೂರಲ್ಲೇ ಇರೋವಂಥ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋರು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವು ಆರಾಮಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಸೊ ನೀವೇ ನೋಡ್ತಾ ಇರ್ಬೋದು, ಇವಾಗ ಇನ್ನೂ ಕೂಡ ಬೆಳಗ್ಗೆ ಆಗಿರಲಿಲ್ಲ. ನನ್ನ ಪೂಜೆ ಯಾವಾಗಲೂ ಎಲ್ಲ ಹಬ್ಬಕ್ಕೂ ನಾನು ಬ್ರಾಹ್ಮಿ ಮುಹೂರ್ತದ ಮುಗಿಯೋ ಅಷ್ಟರಲ್ಲಿ ನಾನು ಪೂಜೆನ ಮಾಡಿಬಿಡ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಯಾವಾಗಲೂ ನಾನು ಪೂಜೆ ಮಾಡೋವಂಥದ್ದು. ಯಾವ ಹಬ್ಬಗಳಿಗೂ ನಾನು ಮಿಸ್ ಮಾಡೋದಿಲ್ಲ. ನಾನು 4:35 ಒಳಗಡೆ ನಾನು ಪೂಜೆನ ಮುಗಿಸ್ಬಿಟ್ಟಿರ್ತೀನಿ. ಸೊ ಇನ್ನೂ ಇಷ್ಟು ಕತ್ತಲೆ ಇತ್ತು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮತ್ತೆಗೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕತ್ತಲಿದೆ ಇನ್ನೂ ಅಂತ. ಬೆಳಗ್ಗೆ ಆಗಿರಲಿಲ್ಲ.
ಸೊ ಪೂರ್ತಿಯಾಗಿ ನಮ್ಮೂರು ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೇನೇ ನಮ್ಮೂರಿನ ಬಸವೇಶ್ವರ ದೇವಸ್ಥಾನ. ಸೊ ಆಲ್ಮೋಸ್ಟ್ ಸುಮಾರು ಒಂದು 10-15 ಜನ ಬಂದಿದ್ದರು. ಆ್ಯಂಡ್ ಕೆಲವರು ಏಕಾದಶಿ ಮಾಡೋರು, ಏಕಾದಶಿ ದಿನ ಉಪವಾಸ ಇರೋರು ಎಲ್ಲರೂ ಕೂಡ ಬಂದಿದ್ದರು. ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಟರು. ಸೊ ನಾವು ಹೊರಗಡೆ ಬರೋ ಅಷ್ಟರಲ್ಲಿ 6:30 ಆಗೋಗ್ಬಿಟ್ಟಿತ್ತು. ಸೊ ಬಂದು ಮನ್ವಿತ್ನೆಲ್ಲ ಸ್ಕೂಲಿಗೆ ಕಳಿಸಿ ವಿಜಿ ಎಲ್ಲ ಕೆಲಸಕ್ಕೆಲ್ಲ ಹೋದ್ಮೇಲೆ ಇಲ್ಲಿ ನಮ್ಮ ಗದ್ದೆ ಹತ್ರ ಬಂದಿದ್ದೀವಿ. ಏನಕ್ಕಪ್ಪ ಅಂತಂದರೆ ನಮ್ಮ ಮಾವ ಬಂದುಬಿಟ್ಟು ಇಲ್ಲಿ ಹುಲ್ಲು ಕಟ್ತಾಯಿದ್ರು ಬೆಳ್ಳಕ್ಕಿ. ಸೊ ಅದಕ್ಕೋಸ್ಕರ ಅವ್ರು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ರು. ಅದರಿಂದ ತಿಂಡಿ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್, ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅನಿಸುತ್ತೆ ನನಗೆ ತಿಂಡಿನ ತಕ್ಕೊಂಡು ಗದ್ದೆಗೆ ಹೋಗಿರೋದು ಇದೆ ಫಸ್ಟ್ ಟೈಮ್. ನನ್ನ ಹಸ್ಬೆಂಡ್ ಜೊತೆ ಮೈಸೂರಿಗೆ ಹೋಗುವಾಗ ಅಥವಾ ಎಲ್ಲರೂ ಹೊರಗಡೆ ಹೋಗುವಾಗ ಹಾಗೇ ಗಾಡೀಲಿ ಹೋಗಿ ಗದ್ದೆನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಯಾವತ್ತೂ ಕೂಡ ಈ ಥರ ಊಟ ಎಲ್ಲ ತೊಗೊಂಡೋಗಿಲ್ಲ. ಬಟ್ ಇವತ್ತು ಸಿಂಚನ ಅಂದರೆ ನಮ್ಮ ಚಿಕ್ಕತ್ತೆ ಮಗಳಿಗೆ ಕಾಲೇಜು ರಜಾ ಇದ್ದಿದ್ದರಿಂದ ಅವಳ ಜೊತೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಸ್ಕೂಟಿಲಿ ನಾನು ಮತ್ತು ಅವಳು ಇಬ್ಬರು ಕೂಡ ಬಂದು ನಮ್ಮ ಮಾವನಿಗೆ ಊಟ ಕೊಟ್ಟು ವಾಪಸ್ ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೊರಡುವಾಗ ಸ್ವಲ್ಪ ಅಲ್ಲೇ ನಮ್ಮಿಬ್ಬರು ಏನೇನೋ ಮಾತಾಡ್ಕೊಂಡು ಬರ್ತಾಯಿದ್ವಿ. ಸೊ ಅದೆಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹಳ್ಳಿ ಸೈಡ್ ಇವಾಗೆಲ್ಲ ಆಲ್ಮೋಸ್ಟ್ ಕೊಯ್ಲೆಲ್ಲ ಆಗಿ ಗದ್ದೆಗಳು ಸೊ ಹಳ್ಳಿಗಳಲ್ಲಿ ಗದ್ದೆಗಳ ಸಿಚುವೇಶನ್ ಇವಾಗ ಈ ಥರ ಇದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ನ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.